ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಳಿ, ನಿಧಾನ. ಆರ್ ಯು ಓಕೆ ಕಲ್ಯಾಣಿ? ಓಕೆ ಆಫೀಸರ್. ಅಯ್ಯೋ, ಏನಾಯ್ತು ಆಫೀಸರ್? ವೀಲ್ ನಟ್ಸ್ ಲೂಸ್ ಆಗಿ ಕೆಳಗೆ ಬಿದ್ದಿದೆ ಅನ್ಸುತ್ತೆ. ಮತ್ತಿವಾಗ ಹೇಗೆ ಹೋಗೋದು? ಅಲ್ಲಿ ಮದುವೆ ಆಗೋಗಿರುತ್ತೆ ಆಫೀಸರ್. ಒಂದ್ ನಿಮಿಷ ಕಲ್ಯಾಣಿ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಸರ್, ಶೇಖರ್ ಎಲ್ಲಿದ್ಯಾ? ಸೀತಾರಾಂಪುರಕ್ಕೆ 5 ಕಿಲೋಮೀಟರ್ ದೂರದಲ್ಲಿದ್ದೀನಿ ಸರ್. ಹಾಗಾದ್ರೆ ನಮ್ ಹಿಂದೆನೇ ಇದೆಯಾ? ಇಲ್ಲಿ ನಮ್ ಕಾರ್ ಸ್ವಲ್ಪ ಕೆಟ್ಟ ನಿಂತಿದೆ, ಬೇಗ ಬಾ. ಸರಿ ಸರ್. ಓಕೆ, 2 ಮಿನಿಟ್ಸ್ ಅಲ್ಲಿ ನಿಮ್ ಮುಂದೆ ಇರ್ತೀನಿ ಸರ್. ಸರಿ, 2 ಮಿನಿಟ್ಸ್ ಅಲ್ಲಿ ಇಲ್ಲಿಗೆ ಬರ್ತಾನೆ. ಕಲ್ಯಾಣಿ, ತುಂಬಾ ಸುಸ್ತಾಗಿದೆಯಾ ಅನ್ಸುತ್ತೆ? ಪರವಾಗಿಲ್ಲ ಆಫೀಸರ್, ಮೊದಲು ಮಹಾಲಕ್ಷ್ಮಿ ಲೈಫ್ನ ಸೇವ್ ಮಾಡಬೇಕು. ನೀನೇನು ಭಯ ಪಟ್ಕೋಬೇಡ. ನೋಡು, ಶೇಖರ್ ಬಂದ. ಸರ್. ಬಾ ಕಲ್ಯಾಣಿ. ಯಾವುದೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದೆ. ಯಾವುದು ಹೇಳಿ ಅಂದ್ರೆ? ಮಾವಯ್ಯ, ಈ ವಿಷಯನ ಇಷ್ಟು ತಡವಾಗಿ ಹೇಳ್ತಿದ್ದೀನಿ ಅಂತ ಏನು ಅನ್ಕೋಬೇಡಿ. ಯಾವ ವಿಷಯ ಹೇಳಿ ಅಂದ್ರೆ? ನಾನು ಒಂದು 10 ವರ್ಷದಿಂದ ಒಬ್ಬ ಜ್ಯೋತಿಷ್ಯರ ಹತ್ರ ಜ್ಯೋತಿಷ್ಯ ಕೇಳ್ತಾ ಇದ್ದೀನಿ ಮಾವಯ್ಯ. ಅವ್ರು ಏನು ಹೇಳಿದ್ರು ಅದು ಖಂಡಿತ ನಡೆಯುತ್ತೆ. ಸರಿ, ಅದಕ್ಕೇನೀಗ? ಹೀಗೆ ಅನ್ಕೊಳ್ದೇನೆ ಮದುವೆ ಸೆಟ್ ಆಯ್ತು ಅಂತ ಹೇಳಿದೆ. ಅದಕ್ಕೆ ಅವರು ಒಂದು ವಿಷಯ ಹೇಳಿದ್ರು. ಏನಂತ? ನನ್ನ ಮೇಲೆ ತುಂಬಾ ಜನರ ದೃಷ್ಟಿ ಇದೆಯಂತೆ ಮಾವಯ್ಯ. ಯಾವುದಾದ್ರೂ ದೇವಸ್ಥಾನದಲ್ಲೋ ನನ್ನವರು ಅನ್ಕೊಳ್ಳೋ 4 ಜನರ ಮಧ್ಯೆ ಮದುವೆ ಮಾಡ್ಕೋ, ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಬೇಡ ಅಂತ. ಹಾಗ ಅದ್ದೂರಿಯಾಗಿ ಮಾಡ್ಕೊಂಡ್ರೆ ನಾನು ಲಕ್ಷ್ಮಿ ಹೆಚ್ಚು ದಿನ ಒಂದಾಗಿರಲ್ಲ ಅಂತ ಹೇಳಿದ್ರು. ಇವನ್ ಏನ್ ಹೇಳ್ತಾ ಇದ್ದಾನೋ ಅರ್ಥನೇ ಆಗ್ತಿಲ್ವಲ್ಲ. ಏನ್ ಹೇಳಿ ಅಂದ್ರೆ ನೀವು ಹೇಳ್ತಿರೋದು? ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಮಾವಯ್ಯ. ನೀನೇನೋ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂದ್ಕೊಂಡೆ. ಹಾಗೆ ಮಾಡಿದ್ರೆ ನಾನು ನನ್ನ ಪ್ರಾಣ ಲಕ್ಷ್ಮಿ ಒಟ್ಟಿಗೆ ಇರೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಏನು ಮಾಡೋದು ಮಾವಯ್ಯ? ಯೋಚನೆ ಮಾಡೋಕೇನಿದೆ ತಮ್ಮಯ್ಯ? ಮಕ್ಳು ಸಂತೋಷ ನಮ್ಮ ಮುಖ್ಯ ಅಲ್ವಾ? ವಿಜೃಂಭಣೆ ಅನ್ನೋದು ನಮ್ಗೇನು ಹೊಸದಾ? ಮೊಮ್ಮಗನೋ ಮೊಮ್ಮಗಳೋ 1 ವರ್ಷ ಆದ್ಮೇಲೆ ಹುಡ್ತಾರಲ್ಲ, ಅವಾಗ ಇದಕ್ಕಿಂತ 10 ಪಟ್ಟು ಅದ್ದೂರಿಯಾಗಿ ಆಚರಿಸೋಣ ಬಿಡು. ಏನ್ ಮಾಡೋದು ರಾಜಮ್ಮ? ನಂಗೇನು ಅರ್ಥ ಆಗ್ತಾ ಇಲ್ಲ ರೀ. ನೀವೇ ಏನೋ ಒಂದು ನಿರ್ಧಾರ ತಗೊಳ್ಳಿ. ಹೀಗೆ ಯೋಚನೆ ಮಾಡ್ತಾ ಇದ್ರೆ ಮದುವೆ ಮುಹೂರ್ತ ಮೀರೋಗುತ್ತೆ ತಮ್ಮಯ್ಯ. ಭಾವ, ಮುಹೂರ್ತಕ್ಕಿನ್ನ ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು. ಬೇಗ ಬನ್ನಿ, ಚೌಟ್ರಿಗೆ ಹೋಗ್ಬೇಕು. ಕೇಳಿಸ್ಕೊಂಡ ತಮ್ಮಯ್ಯ? ಸರಿ, ಇಲ್ಲೇ ಆದಷ್ಟು ಬೇಗ ಮದುವೆ ಏರ್ಪಾಟ್ ಮಾಡೋಣ. ಮದುವೆ ಇಲ್ಲೇ ನಡೆಯುತ್ತೆ ಅಂತ ಲಕ್ಷ್ಮಿ ಹೇಳು ರಾಜಮ್ಮ. ರಾಜಮ್ಮ, ಹುಡುಗಿನ ಕರೆದಿದ ತಕ್ಷಣ ಕರ್ಕೊಂಬ. ಸರಿ ರೀ. ನಡೆಯೋ. ಸದ್ಯ ಗಂಡಾಂತರದಿಂದ ಪಾರಾದ್ವಿ ಅಲ್ವಾ ಸಿದ್ದು?
ಲಕ್ಷ್ಮಿ ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಗಂಡಾಂತರ ತಪ್ಪಲ್ಲ ಅಮ್ಮ. ಆ ಕಲ್ಯಾಣಿ ಶೌರ್ಯ ಇಲ್ಲಿಗೆ ಬರೋ ಅಷ್ಟರಲ್ಲಿ ಮಹಾಲಕ್ಷ್ಮಿ ನನ್ನ ಹೆಂಡತಿ ಆಗಿರಬೇಕು. ಆಗ್ಲೇ ನಾನು ಸೇಫ್. ಆಫೀಸರ್, ನನಗೆ ಗೊತ್ತಿರೋ ಹಾಗೆ ಇಷ್ಟೊತ್ತಿಗೆ ಮಂಟಪದ ಹತ್ರ ಹೋಗಿರ್ತಾರೆ. ನಾವು ಕಲ್ಯಾಣ ಮಂಟಪದ ಹತ್ರ ಹೋಗೋಣ. ಶೇಖರ್, ಮುಂದೆ ರೈಟ್ ತಗೋ. ಓಕೆ ಸರ್. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಗಂ ಗಣಪತಯೇ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ವಿಘ್ನರಾಜಾಯ ನಮಃ. ಅಯ್ಯೋ ಭಗವಂತ, ಸ್ವಲ್ಪ ಹೊತ್ತು ಮುಂಚೆ ಕೋಟಿ ರೂಪಾಯಿ ನನ್ನ ಕೈಗೆ ಬರುತ್ತೆ ಅನ್ಕೊಂಡೆ, ಅದು ಬರಲಿಲ್ಲ. ಈ ಸಾರಿ ಆದ್ರೂ ಸಿದ್ದುಗ್ ಮದುವೆ ಆಗಿ ನನ್ನ ತಮ್ಮ ಕೊಡ್ತೀನಿ ಅನ್ಕೊಂಡಿರೋ 2 ಕೋಟಿ ಅವನ ಹೆಸರಲ್ಲಿ, ಲಕ್ಷ್ಮಿ ಹೆಸರಲ್ಲಿರೋ ಆಸ್ತಿ ನನ್ನ ಕೈಗೆ ಬರಬೇಕು. ಅಷ್ಟ್ರೊಳಗೆ ಶೌರ್ಯ ಬರ್ದೇ ಇರೋ ಹಾಗೆ ನೋಡ್ಕೊಳಪ್ಪ ದೇವ್ರೆ. ಅಮ್ಮ, ಹುಡುಗನ್ ಕರ್ಕೊಂಡು ಬನ್ನಿ ಅಮ್ಮ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ. ಸ್ವಲ್ಪ ಬೇಗ ಹೋಗಿ. ಸರಿ ಸರ್. ಆಫೀಸರ್, ಓಂ ಕ್ಷೀರೋದನ್ವತ್ಪ್ರದೇಶೇ ಶುಚಿಮಣಿವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಕ್ಲಪ್ತಾಸನಸ್ಥಸ್ಫಟಿಕಮಣಿನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿವಿರಚಿತೈರ್ಮುಕ್ತಪೀಯೂಷವರ್ಷೈಃ ಆನಂದೀನಃ ಪುನೀಯಾತ್ ಅರಿನಳ್ಳಗದಾ ಶಂಖಪಾಣಿರ್ಮುಕುಂದಃ ಭೂಪಾದೌ ಯಸ್ಯ ನಾಭಿಃ ವಿಯದ ಅಸುರನಿಲಶ್ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಸಾಸ್ಸಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ ಅಂತಸ್ಥಂ ಯಸ್ಯ ವಿಶ್ವಂ ಸುರನರಖಗೋ ಭೋಗಿ ಗಂಧರ್ವದೈತ್ಯೈಃ. ಅಮ್ಮ, ಹುಡುಗಿನ ಕರ್ಕೊಂಡು ಬಂದು ಕೂರಿಸಿ ಇಲ್ಲಿ. ಓಂ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನೀಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸವದನಾಂ ಪದ್ಮಪತ್ರಾಯತಾಕ್ಷೀಂ. ಏನ್ ಲಕ್ಷ್ಮಿ? ಏನೂ ಇಲ್ಲ ಅಮ್ಮ. ಮಣಿನಾಸಃ ಪ್ರಾದುರ್ಭೂತೋ ಅಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿ ಮಧ್ಯಂ ದದಾತ್. ಇನ್ನೂ ಎಷ್ಟೊತ್ತು ಮಂತ್ರ ಹೇಳ್ತೀರಾ ಪುರೋಹಿತ್ರೆ? ಬೇಗ ತಾಳಿ ಕಟ್ಸಿ, ಮುಹೂರ್ತ ಮೀರೋಗಲ್ವಾ? ಅಮ್ಮ, ಇನ್ನೂ ಅರ್ಧ ಮಂತ್ರ ಕೂಡ ಹೇಳಿಲ್ಲಮ್ಮ. ಮದ್ವೆಗೆ ಮುಹೂರ್ತಕ್ಕಿಂತ ಮನ್ಸ್ಗಳು ಮುಖ್ಯ ಪುರೋಹಿತ್ರೆ. ಬೇಗ ತಾಳಿ ಕಟ್ಸಿ. ಆಗ್ಲಿ ಅಮ್ಮ.
ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಾಲಂಕಾರಯುಕ್ತಾಂ ಸತತಂ ಅಭಯದಾಂ ಭಕ್ತನಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲ ಸುರ್ಣತಾಂ ಸರ್ವಸಂಪತ್ಪ್ರದಾತ್ರೀಂ. ನೋಡಿ ಮಂಗಳಸೂತ್ರನ ತಗೊಳ್ಳಿ. ಓಂ ಮಾಂಗಲ್ಯಧಾರಣ ಮುಹೂರ್ತ ಶುಭ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಹರಿ ಓಂ. ಓಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ದೇಮ ಪದ್ಮಾಂ ವರಾಂಗೀಂ. ಇರು ಬಾವಾ. ಏನಾಯ್ತು ಲಕ್ಷ್ಮಿ? ಯಾಕಿರು ಅಂತಿದ್ಯಾ? ಕಲ್ಯಾಣಿ ಅಕ್ಕ ಶೌರ್ಯ ಅವರು ಬರ್ತೀನಿ ಅಂದ್ರು. ಅವ್ರು ಬಂದ್ಬಿಡ್ತಾರೆ. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡೋಣ ಅತ್ತೆ. ಅಯ್ಯೋ, ನಿನಗ್ ಗೊತ್ತಿಲ್ವೇನಮ್ಮ? ರಾತ್ರಿ ಕಲ್ಯಾಣಿಗೆ ಆಕ್ಸಿಡೆಂಟ್ ಆಗಿದ್ಯಂತೆ, ಆಸ್ಪತ್ರೆಯಲ್ಲಿದ್ದಾಳೆ. ಅವಳು ಬರೋಕ್ ಕಷ್ಟ ಆಗುತ್ತೆ. ಜೊತೆಗೆ ಮುಹೂರ್ತನ ಮೀರೋಗ್ತಾ ಇದೆ. ಅಲ್ಲ, ಶುಭ ಅಂತ ಮದ್ವೆ ನಡೀತಾ ಇದ್ರೆ ಆಕ್ಸಿಡೆಂಟು ಸಾವಿನ ಗೋಳು ನಮ್ಗೆ ಯಾಕೆ ಹೇಳು? ಹಾಗನ್ಬೇಡ ಅತ್ತೆ. ನಾನ್ ಹೇಳ್ತಾ ಇರೋದಲ್ಲಮ್ಮ, ಬೇಕಾದ್ರೆ ಇವ್ರನ್ನೆಲ್ಲ ಕೇಳು. ಹೌದಮ್ಮ ಲಕ್ಷ್ಮಿ, ಶುಭ ಅಂತ ಮದ್ವೆ ನಡೀತಿದೆ. ಇಂಥ ಜಾಗಕ್ಕೆಲ್ಲ ಆ ಥರ ಆಗಿರೋರು ಬರಬಾರ್ದು. ರಿಸೆಪ್ಷನ್ಗೆ ಬರ್ತಾರೆ ಬಿಡು ಲಕ್ಷ್ಮಿ. ಅಮ್ಮ ಲಕ್ಷ್ಮಿ, ನಡೀಲಿ ಬಿಡಮ್ಮ. ಪುರೋಹಿತ್ರೆ, ನೀವು ಮಂತ್ರ ಹೇಳಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು. ಓಂ ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತೈಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ನಿಲ್ಸಿ. ನಿಲ್ಸಿ. ಧನಂಜಯ್ ಅವರೇ, ಈ ಮದ್ವೆ ನಿಲ್ಸಿ. ಈ ಮದ್ವೆ ನಡಿಬಾರ್ದು. ಏನಾಯ್ತಮ್ಮ? ಯಾಕೆ? ಯಾಕಂದ್ರೆ ಈ ಸಿದ್ದು ಒಬ್ಬ ರಾಸ್ಕಲ್, ಒಬ್ಬ ದುಷ್ಟ, ಮೋಸ್ಕಾರ, ರಾಕ್ಷಸ. ಏನಮ್ಮ ನೀನ್ ಹೇಳ್ತಿರೋದು? ಇವನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂಕಲ್. ಏಯ್ ಸಿದ್ದು, ತಪ್ಪಿಸ್ಕೋಬೇಕು ಅಂತ ನೋಡ್ಬೇಡ. ನಾನು ಇವನ್ ಬಗ್ಗೆ ನಿಮಗೆಲ್ಲಿ ಹೇಳ್ಬಿಡ್ತೀನೋ ಅಂತ ನನ್ನ ಸಾಯಿಸೋದಕ್ ಬಂದ. ಇವನ್ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇದೆ ಅಂಕಲ್. ಕೇವಲ ದುಡ್ಡಿಗೋಸ್ಕರ ಮಹಾಲಕ್ಷ್ಮಿನ ಮದ್ವೆ ಆಗ್ತಾ ಇದ್ದಾನೆ ಅಂಕಲ್. ಆಫೀಸರ್, ಇವನ್ನ ಅರೆಸ್ಟ್ ಮಾಡಿ. ಇನ್ನೊಂದ್ಸಲ ಯಾವ ಹೆಣ್ಣಿನ ತಂಟೆಗೆ ಹೋಗ್ಬೇಕು ಅಂದ್ರೂ ಭಯ ಪಡ್ಬೇಕು. ಲಕ್ಷ್ಮಿ, ಲಕ್ಷ್ಮಿ, ಹತ್ರ ಯಾರು ಬರಬೇಡಿ. ಸಿದ್ದು,
ಸಿದ್ದು ಬಿಡು. ಶೌರ್ಯ ಬ್ಯಾಕ್ ಬ್ಯಾಕ್. ಏ ಸಿದ್ದು, ಮರ್ಯಾದೆಯಿಂದ ಆ ಚಾಕುನ್ ಬಿಡು. ಒಂದ್ ಹೆಜ್ಜೆ ಯಾರಾದ್ರೂ ಮುಂದೆ ಇಟ್ರೆ ಲಕ್ಷ್ಮಿ ಪ್ರಾಣ ಹೋಗುತ್ತೆ. ಬ್ಯಾಕ್. ಅಳಿ ಅಂದ್ರೆ ಲಕ್ಷ್ಮಿಗೆ ಏನು ಮಾಡಬೇಡಿ ಪ್ಲೀಸ್, ಅವಳನ್ನ ಬಿಟ್ಬಿಡಿ. ಮಾವಯ್ಯ ಬ್ಯಾಕ್. ಹಿಂದೆ ಹೋಗಿ. ಸಿದ್ದು. ಶೌರ್ಯ ಬ್ಯಾಕ್ ಬ್ಯಾಕ್. ಲಕ್ಷ್ಮಿ, ಹೆಜ್ಜೆ ಮುಂದೆ ಇಟ್ರೆ ಸಾಯಿಸ್ಬಿಡ್ತೀನಿ. ಹಿಂದೆ ಹೋಗಿ ಅತ್ತೆ, ಹಿಂದೆ ಹೋಗು. ಲೇ ಸಿದ್ದು, ಎಷ್ಟು ಸಲ ಹೆಣ್ಮಕ್ಳನ್ನ ಅಡ್ಡ ಇಟ್ಕೊಂಡು ತಪ್ಪಿಸ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ? ಏಯ್, ಬಾಯ್ ಮುಚ್ಚು. ಎಕ್ಸ್ಟ್ರಾ ಮಾತಾಡಬೇಡ. ಲಕ್ಷ್ಮಿ ಕುತ್ತಿಗೆಗೆ ಚಾಕು ಹೋಗುತ್ತೆ. ಭಾವ, ಏನ್ ಭಾವ ಇದು? ನೀನ್ ನಿಜವಾಗ್ಲೂ ನನ್ನ ಪ್ರೀತಿಸಿಲ್ವಾ? ಲಕ್ಷ್ಮಿ, ನೀನೊಬ್ಳು ಅಮಾಯಕಿ. ಅವನ್ನ ಕುರುಡಿ ತರ ಪ್ರೀತಿಸ್ತೆ, ಆದ್ರೆ ಅವನು ದುಡ್ಡನ್ ಮಾತ್ರ ಪ್ರೀತಿಸ್ತಾನೆ. ಅವನು ಎಷ್ಟು ನೀಚ ಅಂತ ನಮಗ್ ಮಾತ್ರ ಗೊತ್ತು. ಏ ನಿಲ್ಸು. ಅಷ್ಟಕ್ಕೂ ನಾನು ಹೀಗಾಗಿರೋದಕ್ಕೆ ನೀನೇ ಕಾರಣ. ನೀನ್ ಬರೋದಕ್ಕಿಂತ ಮುಂಚೆ ನನ್ನ ಲೈಫ್ ತುಂಬಾ ಚೆನ್ನಾಗಿತ್ತು. ನೀನ್ ಬಂದೆ ನನ್ನ ಲೈಫ್ ನಾಶ ಮಾಡ್ದೆ. ಅಷ್ಟಕ್ಕೂ ರಾತ್ರಿನೇ ನಿನ್ನ ಸಾಯಿಸ್ಬೇಕಿತ್ತು. ತಪ್ಪು ಮಾಡ್ದೆ. ಏಯ್ ಸಿದ್ದು, ಈಗಾಗ್ಲೇ ತುಂಬಾ ತಪ್ಪುಗಳನ್ನು ಮಾಡಿದ್ಯಾ. ಮತ್ತೆ ಮತ್ತೆ ಅದೇ ತಪ್ಪು ಮಾಡಬೇಡ. ಮೊದಲು ಮಹಾಲಕ್ಷ್ಮಿನ ಬಿಟ್ಟು ಮರ್ಯಾದೆಯಾಗಿ ಸರೆಂಡರ್ ಆಗು. ಸಿದ್ದು ಯಾವತ್ತೂ ತಲೆ ಬಗ್ಸಲ್ಲ ಮಾವಯ್ಯ. ಮಹಾಲಕ್ಷ್ಮಿಗೆ ಏನು ಆಗ್ಬಾರ್ದು ಅಂದ್ರೆ ಮನೇಲಿರೋ ಗೋಲ್ಡು ದುಡ್ಡು ಎಲ್ಲ ತಗೊಂಡ್ ಬಾ. ಲಕ್ಷ್ಮಿನ್ ಬಿಟ್ಟು ಹೊರಟೋಗ್ತೀನಿ. ತಗೊಂಡ್ ಬಾ. ಕೊಡಬೇಡಿ ಸರ್. ಅದ್ ಹೇಗ್ ತಪ್ಪಿಸ್ಕೋತಾನೋ ನಾನು ನೋಡ್ತೇನೆ. ನನ್ನ ಹತ್ರ ಇಟ್ಕೋಬೇಡ ಶೌರ್ಯ. ನನಗೆ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ಗನ್ಸ್ ಕೆಳಗೆ ಹಾಕಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಸಿದ್ದು, ಮರ್ಯಾದೆಯಿಂದ ಗನ್ಸ್ ಕೆಳಗಿಡಿ. ಸಿದ್ದು ಬಿಡಿ. ಸಿದ್ದು, ಸಾಯಿಸ್ಬಿಡ್ತೀನಿ. ಬೇಡ ಸಿದ್ದು, ಬೇಡ ಸಿದ್ದು. ಆಫೀಸರ್, ಸಿದ್ದು ನನ್ನ ಮಾತು ಕೆಳಗೆ ಹಾಕಿ. ಆಫೀಸರ್, ಸಿದ್ದು ದೊಡ್ಡ ರಾಕ್ಷಸ. ಗನ್ಸ್ ಕೆಳಗೆ ಹಾಕಿ ಪ್ಲೀಸ್. ಅವನು ಲಕ್ಷ್ಮಿಗೆ ಏನಾದ್ರೂ ಮಾಡಿದ್ರು ಮಾಡ್ದ. ಪ್ಲೀಸ್ ಪ್ಲೀಸ್. ಕಾನ್ಸ್ಟೇಬಲ್ಸ್ ಪ್ಲೀಸ್ ಡೌನ್. ಮಾವಯ್ಯ, ಹೋಗಿ ತಗೊಂಬನ್ನಿ. ತಗೊಂಬನ್ನಿ. ತರ್ತೀನಿ ಅಳಿ ಅಂದ್ರೆ ಲಕ್ಷ್ಮಿ ಏನು ಮಾಡ್ಬಿಡಿ. ಲಕ್ಷ್ಮಿ, ಮಾವಯ್ಯ, ಅಲ್ಲಿಡು, ಕೆಳಗಿಡು. ಶೌರ್ಯ, ಪುಟ್ ದ ಗನ್ ಡೌನ್. ಆಫೀಸರ್ ಬೇಡ. ಗನ್ ಡೌನ್. ಬೇಡ ಪ್ಲೀಸ್. ಗನ್ ಡೌನ್. ಹೆಜ್ಜೆ ಮುಂದೆ ಇಟ್ಟರೆ ಸಾಯಿಸ್ಬಿಡ್ತೀನಿ. ಹಾ, ನಡಿ. ಲಕ್ಷ್ಮಿ. ಕಾನ್ಸ್ಟೇಬಲ್ಸ್, ಜಾಗ ಬಿಡಿ. ಮೂವ್. ನಡಿ. ಲಕ್ಷ್ಮಿ. ಆಫೀಸರ್, ಆಫೀಸರ್ ಬೇಡ. ಅಮ್ಮ, ಬಾ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಏಯ್ ಕಲ್ಯಾಣಿ. ಅಮ್ಮ ಕಲ್ಯಾಣಿ. ಕಾನ್ಸ್ಟೇಬಲ್ಸ್, ಕಲ್ಯಾಣಿ ಬಿಡ್ಬೇಡಿ. ಅಕ್ಕ. ಕಲ್ಯಾಣಿ, 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 ಕಲ್ಯಾಣಿ. ಕಲ್ಯಾಣಿ. ಅಮ್ಮ ಕಲ್ಯಾಣಿ. ಕಲ್ಯಾಣಿ. ಅಕ್ಕ. ಏನಪ್ಪ ಕಲ್ಯಾಣಿ. ಅಕ್ಕ. ಡಾಕ್ಟರ್ನ ಕರೀಲಾ? ಅಕ್ಕ. ಬೇಡ ಸರ್, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ.
ಲಕ್ಷ್ಮಿ, ಸರಿಯಾದ ಸಮಯಕ್ಕೆ ಕಲ್ಯಾಣಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ನಿನ್ ಜೀವನ ಏನಾಗ್ತಿತ್ತಮ್ಮ? ಹೌದಮ್ಮ, ಎಲ್ಲ ಅಕ್ಕ ದಯೆಯಿಂದನೇ. ನಾನೇನಾದ್ರೂ ಸಿಕ್ಕಾಕೊಂಡ್ರೆ ಸಾಯಿಸ್ಬಿಡ್ತಾರೆ ನನ್ನ. ಏನ್ ಮಾಡ್ಲಿ ಈಗ? ಆಗ್ಲೂ ನಾನು ಹೇಳ್ತಾನೆ ಇದ್ದೆ, ನಿಮ್ಮ ಅಕ್ಕನ ಸಿದ್ದು ನನ್ನ ನಂಬೇಡಿ ಅಂತ. ಕೇಳಿದ್ರಾ? ಇಲ್ಲ.